ದಿನಕ್ಕೆ ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ, ತಾಕತ್ತಿದ್ರೆ. Large number of Indian youth are out of work. The ILO says about 65% of the youth in India are jobless. 65%. 83% of the jobless workforce in India is under 34 years of age. ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಯುವಕರು ಸರ್ಕಾರಿ ಹುದ್ದೆಯ ಕನಸು ಕಾಣ್ತಾ ಇದ್ದಾರೆ. ಸರ್ಕಾರಿ ನೌಕರಿ ಎಂದ ತಕ್ಷಣ ಸ್ಥಿರ ಜೀವನ, ಭದ್ರತೆ, ಸಮಾಜದಲ್ಲಿ ಗೌರವ. ಆದರೆ ಈ ಕನಸು ನನಸಾಗುವ ಮುನ್ನವೇ ಬಹಳಷ್ಟು ವಿದ್ಯಾರ್ಥಿಗಳು ನಿರಾಶೆ ಆಗ್ತಾ ಇದ್ದಾರೆ. ಕಾರಣ ಒಂದೇ, ಸಮಯಕ್ಕೆ ತಕ್ಕಂತೆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಡಿಗ್ರಿ ಮುಗಿದ ಸರ್, ಒಂದು ನೌಕರಿ ಇಲ್ಲ. ಕಣ್ಣಲ್ಲಿ ಎಲ್ಲರ ಸರ್, ಹೃದಯದಲ್ಲಿ ರಕ್ತ ಬರ್ತದೆ. ನೀವು ರಾಜಕೀಯ ಮಾಡಬೇಡಿ ಸರ್. ಯಾಕಂತಂದ್ರೆ ಜನಪ್ರತಿನಿಧಿಗಳಾಗಿ ನೀವು ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಆಗಿರಿ ಸರ್. ನಮ್ಮಮ್ಮ ಹತ್ತಿಯಲ್ಲಿ ಫೋನ್ ಮಾಡ್ತಾರೆ ಸರ್, ಆಗ ಯಾವ ಬರ್ತಾರೆ ಸರ್, ಏನ್ ಓದ್ತಿದ್ರು ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಫಸ್ಟ್ ಜನರೇಷನ್ ನಾನು ಓದಿರೋ ಡಿಗ್ರಿ, ನಮ್ಮ ಮನೆಗೆ ನಮ್ಮ ಊರಲ್ಲೆಲ್ಲ ಓದಿರೋ ಅಂತ. ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಹುದ್ದೆಗಳು ಖಾಲಿಯಾಗುತ್ತವೆ. ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್, PSI, FDA, SDA, KS ಹುದ್ದೆಗಳು ಹೀಗೆ ಅನೇಕ ಇಲಾಖೆಗಳಲ್ಲಿ ಉದ್ಯೋಗಾವಕಾಶಗಳು ಖಾಲಿದೆ ಇವೆ. ಸಾಮಾನ್ಯವಾಗಿ ಸರ್ಕಾರವೇ ಈ ಹುದ್ದೆಗಳನ್ನು ಪ್ರಕಟಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಯುವಕರಿಗೆ ಅವಕಾಶ ಕೊಡಬೇಕು. ಆದರೆ ಕಳೆದ ಕೆಲ ವರ್ಷಗಳಿಂದ ಈ ನೋಟಿಫಿಕೇಶನ್ಗಳಲ್ಲಿ ವಿಳಂಬ ಹೆಚ್ಚಾಗುತ್ತಾ ಇದೆ. ನಾನಾ ಕ್ಷೇತ್ರದಲ್ಲಿ ಹುದ್ದೆಗಳು ಖಾಲಿಯಾಗಿದ್ದರೂ ಕೂಡ ಅವನ್ನು ಪ್ರಕಟಿಸುವಲ್ಲಿ ಸರ್ಕಾರಗಳು ನಿರ್ಲಕ್ಷ್ಯ ತೋರುತ್ತಿವೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ವಿದ್ಯಾರ್ಥಿಗಳು ಇದನ್ನು ಖಂಡಿಸಿ ನೋಟಿಫಿಕೇಶನ್ ವಿಳಂಬ ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದಾಗ, ಇನ್ನೂ ಒಳ ಮೀಸಲಾತಿ ಜಾರಿಗೆ ಬಂದಿಲ್ಲ, ಜಾರಿಯಾದ ತಕ್ಷಣವೇ ನಾವು ನೋಟಿಫಿಕೇಶನ್ ಮಾಡುತ್ತೇವೆ ಅಂತ ಹೇಳ್ತಾರೆ. ಕೊನೆಗೆ ಒಳ ಮೀಸಲಾತಿ ಜಾರಿಯಾದ ಬಳಿಕವೂ ನೋಟಿಫಿಕೇಶನ್ ವಿಳಂಬ ಹೆಚ್ಚಾಗುತ್ತಲೇ ಹೋಗುತ್ತಿದೆ. ಆದರೆ ವಾಸ್ತವದಲ್ಲಿ ನೋಡುವುದಾದರೆ ರಾಜಕಾರಣಿಗಳ ಅಲಕ್ಷ್ಯ ಇದರ ಮುಖ್ಯ ಕಾರಣ ಎಂದು ಎದ್ದು ಕಾಣ್ತಾ ಇದೆ. ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಯಾವತ್ತಿಗೂ ಮರಿಬೇಡ ಎಂಬ ಸಿನಿಮಾ ಡೈಲಾಗ್ ಅನ್ನು ನೀವು ಕೇಳೇ ಇರ್ತೀರಾ. ಅದೇ ಇವತ್ತು ಇಲ್ಲಿ ನಡೆದಿದೆ. ಸುಮಾರು 5 ವರ್ಷಗಳಿಂದ ನೋಟಿಫಿಕೇಶನ್ ಆಗುತ್ತಾವ ಎಂದು ತಾಳ್ಮೆಯಿಂದ ಕಾಯುತ್ತಿರುವ ಯುವಕರು ಧಾರವಾಡದಲ್ಲಿ ಇಂದು ನರಸಿಂಹನ ಉಗ್ರ ರೂಪ ತಾಳಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ವಿದ್ಯಾರ್ಥಿಗಳ ಇದೊಂದು ದೊಡ್ಡ ಹೋರಾಟವೇ ಎಂದು ಹೇಳಬಹುದು. ಅಕ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕಾಂತ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ. ಈ ಹೋರಾಟಕ್ಕೆ ಹಲವಾರು ಕೋಚಿಂಗ್ ಸೆಂಟರ್ಗಳು ಸಾಥನ್ನು ಕೊಟ್ಟಿವೆ. प्रचंड बोल मस्तकों के झुंड, आज जंग की घड़ी की तुम गुहार दो, मान वान शान या के जान. ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬರೋದಕ್ಕೂ ಮುನ್ನ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ನಂತರ ಅಧಿಸೂಚನೆಗಳನ್ನು ಮುಂದೂಡುತ್ತಾರೆ. ಕೆಲವೊಮ್ಮೆ ರದ್ದುಗೊಳಿಸುತ್ತಾರೆ, ಕೆಲವೊಮ್ಮೆ ವರ್ಷಗಳ ಕಾಲ ಕಾಲಿನೇ ಬಿಡುತ್ತಾರೆ. ಇದು ಲಕ್ಷಾಂತರ ಯುವಕರ ಕನಸನ್ನು ಮತ್ತು ಅವರ ಬದುಕನ್ನು ಹಾಳು ಮಾಡುವ ಒಂದು ದೊಡ್ಡ ನಿರ್ಲಕ್ಷ್ಯವಾಗಿದೆ. ಈ ನೋಟಿಫಿಕೇಶನ್ಗಳ ವಿಳಂಬದಿಂದ ವಿದ್ಯಾರ್ಥಿಗಳ ಬದುಕು ಎಷ್ಟು ಕಷ್ಟದಲ್ಲಿದೆ ಅಂತೇಳಿ ಗೊತ್ತಾ? ಹಲವಾರು ವರ್ಷಗಟ್ಟಲೆ ಓದುತ್ತಾ ಕೋಚಿಂಗ್ ಕ್ಲಾಸ್ಗಳಿಗೆ ಹಣ ಹಾಕ್ತಾರೆ. ಕುಟುಂಬದ ಆರ್ಥಿಕ ಭಾರ ಹೆಚ್ಚಾಗುತ್ತದೆ. ಕೆಲವರು ವಯೋಮಿತಿಯನ್ನು ದಾಟಿ ಬಿಡುತ್ತಾರೆ. ಅಲ್ಲಿಗೆ ಅವರ ಕನಸು ನುಚ್ಚು ನೂರಾಗಿ ಬಿಡುತ್ತದೆ. ಮನಸ್ಸಿನಲ್ಲಿ ನಿರಾಸೆ, ತೊಂದರೆ, ಕೆಲವೊಮ್ಮೆ ಆತ್ಮಹತ್ಯೆ ಮಾಡುವ ಪರಿಸ್ಥಿತಿ ಕೂಡ ಎದುರಾಗುತ್ತವೆ. ಹಾಗಾಗಿ ಇದು ಕೇವಲ ಒಂದು ನೋಟಿಫಿಕೇಶನ್ ವಿಷಯವಲ್ಲ, ಇದು ವಿದ್ಯಾರ್ಥಿಗಳ ಬದುಕಿನ ಪ್ರಶ್ನೆ. ಈ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳು ಹೋರಾಡುತ್ತಿದ್ದಾರೆ, ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ನಡೆಸುತ್ತಿದ್ದಾರೆ. ರಿಲೀಸ್ ನೋಟಿಫಿಕೇಶನ್ ಎಂಬ ಹ್ಯಾಶ್ಟ್ಯಾಗ್ಗಳಿಂದ ಸರ್ಕಾರದ ಗಮನ ಸೆಳೆಯಲು ಯತ್ನಿಸುತ್ತಿದ್ದಾರೆ. ಈಗಾದರೂ ಸರ್ಕಾರ ವಯೋಮಿತಿಯನ್ನು ಹೆಚ್ಚಿಸಿ ಅಧಿಸೂಚನೆ ಹೊರಡಿಸಬೇಕು. ಇಲ್ಲದಿದ್ದರೆ ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟ ಮಾಡಲು ಕೂಡ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ಕರ್ನಾಟಕದ ಯುವಕರು ದೇಶದ ಭವಿಷ್ಯ, ಅವರ ಕನಸುಗಳ ಜೊತೆ ಸರ್ಕಾರ ಆಟವಾಡಲು ಬಿಡಬಾರದು. ಸಮಯಕ್ಕೆ ಅಧಿಸೂಚನೆಗಳು ನಡೆಯಬೇಕು. ನಾವೆಲ್ಲರೂ ಒಂದಾಗಿ ಧ್ವನಿ ಎತ್ತಿದ್ದರೆ ಮಾತ್ರ ಬದಲಾವಣೆ ಸಾಧ್ಯ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಿ. ವಿದ್ಯಾರ್ಥಿಯ ಬೆಂಬಲಕ್ಕೆ ನಿಂತಿರುವ ನಮ್ಮ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.
मैदान आज एक धनुष के